ದೆಹಲಿ ಸರ್ಕಾರ ವರ್ಸಸ್ ಕರ್ನಾಟಕ ಸರ್ಕಾರ. ದೆಹಲಿಯಲ್ಲಿರುವಂಥ ಸರ್ಕಾರ ನಮ್ಮ ಕರ್ನಾಟಕದಲ್ಲಿಲ್ಲ ಯಾಕೆ? ಏನಿದು ದೆಹಲಿ ಸರ್ಕಾರ ವರ್ಸಸ್ ಕರ್ನಾಟಕ ಸರ್ಕಾರ? ಇವನೇನು ಹೇಳಕೊಟ್ಟಿದ್ದಾನೆ ಅಂತ ನೀವು ಯೋಚಿಸ್ತಾ ಇರ್ಬೋದು. ಹಾಗಾದರೆ ದೆಹಲಿಯಲ್ಲಿ ಯಾವ ಥರ ಸರ್ಕಾರ ಇದೆ, ದೆಹಲಿ ಸರ್ಕಾರ ಜನರಿಗೆ ಯಾವ ಯಾವ ಸೌಲಭ್ಯಗಳನ್ನು ನೀಡಿದೆ ಅಂತ ನಾವು ನೋಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ, ದೆಹಲಿ ಸರ್ಕಾರ ಜನರಿಗೆ ಕರೆಂಟ್ ಬಿಲ್ ಫ್ರೀ, ವಾಟರ್ ಬಿಲ್ ಫ್ರೀ, ಹಾಸ್ಪಿಟಲ್ ಫ್ರೀ, ಹೈಫೈ ಸ್ಕೂಲ್ ಫ್ರೀ, ಹಾಗೆ ಮಹಿಳೆಯರಿಗೆ ಬಸ್ ಫ್ರೀ, ಈ ಎಲ್ಲ ಸೌಲಭ್ಯಗಳನ್ನು ದೆಹಲಿ ಸರ್ಕಾರ ಜನರಿಗೆ ಕೊಡ್ತಾ ಇದೆ. ಈ ಎಲ್ಲ ಸೌಲಭ್ಯಗಳನ್ನು ದೆಹಲಿ ಸರ್ಕಾರ ಜನರಿಗೆ ಉಚಿತವಾಗಿ ಹೇಗೆ ಕೊಡ್ತಾ ಇದೆ ಅಂತ ನೀವು ಯೋಚಿಸ್ತಾ ಇದ್ದೀರಾ. ಸ್ನೇಹಿತರೆ, ನೀವು ಕಟ್ಟುತ್ತಿರುವಂಥ ತೆರಿಗೆ ಹಣದಿಂದ ಈ ಎಲ್ಲ ಸೌಲಭ್ಯಗಳನ್ನು ದೆಹಲಿ ಸರ್ಕಾರ ಪ್ರಾಮಾಣಿಕವಾಗಿ ನಿಮಗೆ ಹಿಂದಿರುಗಿಸುತ್ತಿದೆ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ನಾವು ಕಟ್ಟುತ್ತಿರುವಂತಹ ತೆರಿಗೆ ಹಣ ಎಲ್ಲಿಗೆ ಹೋಗ್ತಾ ಇದೆ? ನಮಗೆ ಯಾಕೆ ಈ ಎಲ್ಲ ಸೌಲಭ್ಯಗಳು ಉಚಿತವಾಗಿ ಸಿಗ್ತಾ ಇಲ್ಲ? ಹಾಗಾದರೆ ದೆಹಲಿಯ ಮುಖ್ಯಮಂತ್ರಿಗಳು ಯಾರು, ಅಲ್ಲಿರುವಂತಹ ಸರ್ಕಾರ ಯಾವುದು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಕರ್ನಾಟಕದಲ್ಲಿ ಹಾಸ್ಪಿಟಲ್ ಮತ್ತು ಸ್ಕೂಲ್ ಹೇಗಿದೆ ಅಂತ ನೋಡಬೇಕಲ್ವೇ? ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಸುಮಾರು ವರ್ಷಗಳಿಂದ ನಮ್ಮ ಶಾಲೆಗಳು ಮತ್ತು ಹಾಸ್ಪಿಟಲ್ಗಳು ಹೇಗೆ ಇದ್ದಾವು ಹಾಗೆ ಇವೆ ಅಂತ ಹೇಳೋಕ್ಕೇನು ಬರಲ್ಲ. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಹಾಗಂತ ದೆಹಲಿಯಲ್ಲಿರುವಂತಹ ಹಾಸ್ಪಿಟಲ್ ಮತ್ತು ಸ್ಕೂಲ್ಗಳ ಥರ ಏನಿಲ್ಲ. ನಮ್ಮ ಹಾಸ್ಪಿಟಲ್ಗಳನ್ನು ಸ್ವಲ್ಪ ಚೆನ್ನಾಗಿ ಕಟ್ಟಿಸಿದ್ದಾರೆ ಅನ್ನೋದು ಬಿಟ್ಟರೆ ನಮಗೆ ಸಿಗಬೇಕಾಗಿರೋ ಸೌಲಭ್ಯಗಳು ಸಿಗ್ತಾ ಇಲ್ಲ. ಸ್ನೇಹಿತರೆ, ನಮ್ಮ ಹಾಸ್ಪಿಟಲ್ಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ. ಪಾಪ ನಮ್ಮ ಜನ ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಹೋಗೋಕ್ಕೆ ಭಯಪಡ್ತಾರೆ. ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳ ಬಗ್ಗೆ ನೋಡೋದಾದರೆ ಆಲ್ರೆಡಿ ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳು ಕ್ಲೋಸ್ ಆಗಿದೆ. ಅವುಗಳನ್ನು ಓಪನ್ ಮಾಡಿಸೋಕ್ಕೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸ್ನೇಹಿತರೆ, ದೆಹಲಿಯ ಮುಖ್ಯಮಂತ್ರಿಗಳು ಅರವಿಂದ್ ಕೇಜ್ರಿವಾಲ್. ಅಲ್ಲಿರುವಂತಹ ಸರ್ಕಾರ ಆಮ್ ಆದ್ಮಿ ಸರ್ಕಾರ. ಹಾಗಾದರೆ ದೆಹಲಿಯ ಗೌರ್ಮೆಂಟ್ ಸ್ಕೂಲ್ ಹೇಗಿದೆ, ದೆಹಲಿಯ ಹಾಸ್ಪಿಟಲ್ಗಳು ಹೇಗಿವೆ ಅಂತ ನೋಡ್ಕೊಂಡು ಬರೋಣ. आज दिल्ली के सरकारी स्कूलों की हालत बहुत खराब है. कोई अपने बच्चे को चाह के सरकारी स्कूल में तो नहीं भेजना चाहता. सरकारी स्कूलों की हालत सुधरनी चाहिए. आपको जान के ताज्जुब होगा, इस साल 2.5 लाख बच्चे प्राइवेट स्कूल छोड़ के सरकारी स्कूलों में आए हैं. तो सरकारी स्कूल बड़े अच्छे हो गए. दिल्ली में सरकारी अस्पतालों का बहुत बुरा हाल था जब 2015 में हमारी सरकार बनी. 5 साल के अंदर हमने दिल्ली के सरकारी अस्पताल इतने शानदार बना दिए और सरकारी अस्पताल में सब कुछ मुफ्त कर दिया. आज दिल्ली के अंदर अगर आपको छोटा सा बुखार है तो भी सारा इलाज मुफ्त है, और अगर 60 लाख 70 लाख का भी ऑपरेशन होगा तो भी सारा इलाज मुफ्त है. दिल्ली के 2 करोड़ लोगों को हमने ये सुरक्षा दी है, पंजाब में भी देंगे. ದೆಹಲಿಯಲ್ಲಿರುವಂತಹ ಸರ್ಕಾರ ನಮ್ಮ ಕರ್ನಾಟಕದಲ್ಲೂ ಕೂಡ ಬರಬೇಕು. ಅದೆಲ್ಲ ನಮ್ಮ ಕರ್ನಾಟಕದ ಜನತೆಯ ಕೈಯಲ್ಲಿದೆ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.